Hello students, welcome to my YouTube channel Inspiring Math. ಈ ವಿಡಿಯೋದಲ್ಲಿ ನಾನು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ಸ್ ಚಾಪ್ಟರ್ ನ ಮಾಡ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ಇಂದ ನಾವು ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ರೆಗ್ಯುಲರ್ ಆಗಿ ಎವ್ರಿ ಇಯರ್ ಕ್ವಶನ್ ನ ಕೇಳಿಲ್ಲ, ಬಟ್ ಆಲ್ದೋ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಈ ಚಾಪ್ಟರ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತವೆ, ಯಾವ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ಳೋಣ, ಯಾವ ಫಾರ್ಮುಲಾಸ್ ಗಳಿಂದ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದಾನೆ ಅಂತ ನೋಡೋಣ. ಎಸ್, ಟೇಕ್ ದ ಸಿನಾಪ್ಸಿಸ್ ಹಿಯರ್. ಯಾ, ಫಂಡಮೆಂಟಲ್ ರೂಲ್ ಆರ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಕರಿತೀವಿ. ಸೊ ಎಡಿಷನ್ ಪ್ರಿನ್ಸಿಪಲ್ ಮತ್ತೆ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಏನಂತಾರೆ, ಇಫ್ ಆನ್ ಇವೆಂಟ್ ಆಕರ್ ಆರ್ if an event occur in m different ways and a second event occur in n different ways, then either of these two events, either or anta use ಮಾಡಿದಾಗ, so either of these two events can occur in m plus n ways. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಾರೆ, ಎಡಿಷನಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಯಾವ್ದೋ ಒಂದು ಇವೆಂಟ್ ಇರುತ್ತೆ, ಅದು m ನಂಬರ್ ಆಫ್ ವೇಸ್ ಅಲ್ಲಿ ಆಕರ್ ಆಗ್ತಿದೆ, ಇನ್ನೊಂದು ಇವೆಂಟ್ n ನಂಬರ್ ಆಫ್ ವೇಸ್ ಅಲ್ಲಿ ಆಕರ್ ಆಗ್ತಿರುತ್ತೆ. ಸೊ ಈ ಎರಡು ಇವೆಂಟ್ ಅಂದ್ರೆ ಐದರ್ ಇವೆಂಟ್ ಎ ಆರ್ ಇವೆಂಟ್ ಬಿ ಆರ್ ಬೋತ್ ದ ಇವೆಂಟ್ ಕ್ಯಾನ್ ಆಕರ್ ಇನ್ m ಪ್ಲಸ್ n ನಂಬರ್ ಆಫ್ ವೇಸ್ ಅಂತ ಇದೆ. ಇದನ್ನ ನಾವು ಏನಂತ ಹೇಳ್ತೀವಿ, ಎಡಿಷನಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಇದೆ. ಇಫ್ ಆನ್ ಇವೆಂಟ್ ಕ್ಯಾನ್ ಆಕರ್ ಇನ್ m ಡಿಫರೆಂಟ್ ವೇಸ್ ಅಂಡ್ if corresponding to each way of occurring this event there are n different ways of second event anta ಹೇಳ್ತೀನಿ, then both the events can occur simultaneously. This is very important. Both the event occurs simultaneously in m into n different ways. ಇದನ್ನೇ ನಾವು ಏನಂತ ಹೇಳ್ತೀವಿ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಲ್ಲಿ ಬರುವಂತಹ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಅಥವಾ ಬರೀ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತಾನೂ ಕರಿಬಹುದು. Okay, here it is fundamental principle of counting. So almost both are same, addition principle ಮತ್ತೆ multiplication principle ನೇ, ಅದನ್ನೇ ನಾನು ಇಲ್ಲಿ ಮತ್ತೊಂದು ಸ್ಲೈಡ್ ಅಲ್ಲಿ ಹಾಕಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಎಸ್, ದಿಸ್ ಇಸ್ ಫ್ಯಾಕ್ಟೋರಿಯಲ್ ನೊಟೇಷನ್. ಸೊ ಫ್ಯಾಕ್ಟೋರಿಯಲ್ ನೊಟೇಷನ್ ಆಲ್ರೆಡಿ ಗೊತ್ತಿರುತ್ತೆ. ಸೊ ಗೊತ್ತಿರಲಿಲ್ಲ ಅಂತ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ಬಿಡಿ ಏನದು ಫ್ಯಾಕ್ಟೋರಿಯಲ್ ನೊಟೇಷನ್ ಅಂತ ಹೇಳಿದ್ರೆ, ದ ಕಂಟಿನ್ಯೂಡ್ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ನ್ಯಾಚುರಲ್ ನಂಬರ್ಸ್ ಅಥವಾ ದ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ಯಾಕ್ಟೋರಿಯಲ್ n and it is denoted by this symbol or this symbol. So ಹಂಗಾರೆ n ಫ್ಯಾಕ್ಟೋರಿಯಲ್ ಏನಂತ ಬರಿಬಹುದು ನಾವು, 1 into 2 into 3 into so on up to so n minus 1 into n. n ದ ಪ್ರೀವಿಯಸ್ ನಂಬರ್ ಏನಿರುತ್ತೆ, n minus 1 ಇರುತ್ತೆ, ಅಪ್ ಟು n ವರೆಗೂ ಪ್ರಾಡಕ್ಟ್ ತಗೊಂಡ್ವಿ ಅಂತ ಹೇಳಿದ್ರೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ, n ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 6 ಫ್ಯಾಕ್ಟೋರಿಯಲ್ ನ ನಾವೇನಂತ ಬರಿತೀವಿ, 1 into 6 1 into 2 into 3 into 4 into 5 into 6. ಸೊ 3 ಫ್ಯಾಕ್ಟೋರಿಯಲ್ ಇದ್ರೆ 1 into 2 into 3, ಅಥವಾ ನಾವು ರಿವರ್ಸ್ ನು ಬರಿಬಹುದು, 3 into 2 into 1 ಅಂತಾನೂ ಬರಿಬಹುದು. ಓಕೆ, ಸೊ ಇದನ್ನ ನಾವು ಎಂತ ಹೇಳ್ತೀವಿ ಅಂದ್ರೆ ಫ್ಯಾಕ್ಟೋರಿಯಲ್ ನೊಟೇಷನ್ ಅಂತ ಕರಿತೀವಿ. ಬಟ್ ಈ ಫ್ಯಾಕ್ಟೋರಿಯಲ್ ಗಳಲ್ಲಿ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ಸ್ ಮೇಲೆ ಸಿಚುವೇಶನ್ ಅಥವಾ ಡಿಪೆಂಡ್ ಆಗಿ, ಸೊ n ಫ್ಯಾಕ್ಟೋರಿಯಲ್ ನ ಏನಂತ ಬರಿಬಹುದು ಅಂದ್ರೆ n into n minus 1 ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು. ಸೊ ಅದೇ ತರ ಅದೇ n ಫ್ಯಾಕ್ಟೋರಿಯಲ್ ನ n into n minus 1 into n minus 2 ಫ್ಯಾಕ್ಟೋರಿಯಲ್ ಅಂತಾನೂ ಬರಿಬಹುದು. ಫಾರ್ ಎಕ್ಸಾಂಪಲ್, this 6 factorial can be written as 6 into 5 factorial, or the same 6 factorial can be written as 6 into 5 into 4 factorial. ಹೌದಾ? ಸೊ ಇಲ್ಲ ನಮ್ಗೆ ಇನ್ನೂ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, this 6 can be written as 6 into 5 into 4 into 3 factorial. ಸೊ 3 ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು, ಇಲ್ಲಿವರೆಗೂ ಬರಿಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನೊಟೇಷನ್ ನಿಮಗೆ ಗೊತ್ತಿರಬೇಕು. ಸಾಕಷ್ಟು ಸಾರಿ ನಿಮಗೆ NPR ಫಾರ್ಮುಲಾ ಆಗಲಿ ಅಥವಾ NCR ಫಾರ್ಮುಲಾದಾಗಲಿ ಬರುವಂತದ್ದು ಇದೆ. ಸೊ ಇದನ್ನ ನೆನ್ಪಿಟ್ಟುಕೊಂಡಿರಿ, ಫ್ಯಾಕ್ಟೋರಿಯಲ್. ಓಕೆ, ಎಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡಿ, ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್. ಎಸ್, ಸಿಂಪಲ್ ಆಗಿ ಹೇಳೋದಾದ್ರೆ ಪರ್ಮುಟೇಷನ್ಸ್ ಅಂದ್ರೆ ನಂಬರ್ ಆಫ್ ಅರೇಂಜ್ಮೆಂಟ್ಸ್, ಕಾಂಬಿನೇಷನ್ಸ್ ಅಂದ್ರೆ ನಂಬರ್ ಆಫ್ ಸೆಲೆಕ್ಷನ್ಸ್. ಅದು ಏನಿದೆ ಅಂತ ನೋಡೋಣ. ಇಲ್ಲಿ ಪರ್ಮುಟೇಷನ್ಸ್ ಈಸ್ ನಥಿಂಗ್ ಬಟ್ the different arrangements which can be made out of a given number of things by taking some or all at a time are called as permutations. The different arrangements anta ಹೇಳಿದ್ವಿ, the number of different arrangements when they have given n objects. ಅವರು n objects ನ ಕೊಟ್ಟಿರ್ತಾರೆ, ನೀನು ಅದರಲ್ಲಿ ಕೆಲವು objects ಗಳನ್ನ ತಗೋಬಹುದು, ಇಲ್ಲ ಎಲ್ಲಾ objects ಗಳನ್ನ ತಗೊಂಡು ಎಷ್ಟು ಡಿಫರೆಂಟ್ ವೇದಲ್ಲಿ ಅರೇಂಜ್ ಮಾಡ್ತೀವಿ ಅಂತ ಹೇಳುತ್ತಲ್ವಾ, ಅದನ್ನೇ ನಾವೇನಂತ ಕರಿತೀವಿ, ಪರ್ಮುಟೇಷನ್ಸ್ ಅಂತ ಕರಿತೀವಿ. ಎಸ್, ನೊಟೇಷನ್, ಅದರ ನೊಟೇಷನ್ ಏನಾಗುತ್ತೆ ಅಂದ್ರೆ NPR ಅಂತ ಆಗುತ್ತೆ. ಸೊ NPR ಫಾರ್ಮುಲಾ ಇಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ಒಂದನ್ನ ನೆನ್ಪಿಟ್ಕೊಂಡಿರಿ. ಅಥವಾ P ಆಫ್ n r ಅಂತ ಬರೆದ್ರು ಕೂಡ NPR ಫಾರ್ಮುಲಾ ಅಂದ್ರೆ NPR ನೇ, ಅದು ಡಿಫರೆಂಟ್ ನೊಟೇಷನ್. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಇಟ್ ಡಿನೋಟ್ಸ್ ದ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ r at a time. NPR ಅಂತ ಬರೆದಾಗ ಸೊ n ಆಬ್ಜೆಕ್ಟ್ಸ್ ಟೇಕನ್ r at a time ಆಗಿರುತ್ತೆ.
ಇನ್ನ ಕಾಂಬಿನೇಷನ್ ವಿಷಯವಾಗಿ ಬಂದ್ರೆ ಇಟ್ ಇಸ್ ಎ ಗ್ರೂಪ್ ಆಫ್ ಸೆಲೆಕ್ಷನ್ ವಿಚ್ ಕ್ಯಾನ್ ಬಿ ಮೇಡ್ ಬೈ ಟೇಕಿಂಗ್ ಸಮ್ ಆರ್ ಆಲ್ ನಂಬರ್ ಆಫ್ ಅಬ್ಜೆಕ್ಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಅರೇಂಜ್ಮೆಂಟ್ಸ್. ಇಲ್ಲಿ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅರೇಂಜ್ಮೆಂಟ್ಸ್ ಮ್ಯಾಟರ್ ಆಗಲ್ಲ, ಸೆಲೆಕ್ಷನ್ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 3 ಫ್ರೆಂಡ್ಸ್ ಇರ್ತೀರಾ, ಎ ಕಮ ಬಿ ಅಂದ್ರೆ ಅವ್ರ ನೇಮ್ ಕೊಡೋಣ ಎ ಬಿ ಸಿ ಅಂತ. ಸೊ ಅರೇಂಜ್ ಮಾಡ್ರಿ ಇವ್ರನ್ನ ಅಂತಾರೆ, ಎಷ್ಟು ಅರೇಂಜ್ಮೆಂಟ್ಸ್ ಆಗ್ತವೆ ಅಂತಾರೆ. ಸೊ ಇದರಲ್ಲಿ 3 ಜನರಲ್ಲಿ ನಾನು ಇಬ್ಬರನ್ನ ಮಾತ್ರ ತಗೋತೀನಿ. ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಎನಿ 2. ಅರೇಂಜ್ ಮಾಡ್ರಿ ಅಂತಾರೆ ಎ ಬಿ, ಬಿ ಎ. ಇದೊಂದು ಡಿಫ್ರೆಂಟ್ ಅರೇಂಜ್ಮೆಂಟ್. ಎ ಬಿ ಒಂದು ಅರೇಂಜ್ಮೆಂಟ್, ಬಿ ಎ ಒಂದು ಡಿಫ್ರೆಂಟ್ ಅರೇಂಜ್ಮೆಂಟ್. ಎ ಸಿ ಒಂದು ಅರೇಂಜ್ಮೆಂಟ್ ಆಗುತ್ತೆ, ಸಿ ಎ ಒಂದು ಅರೇಂಜ್ಮೆಂಟ್ ಆಗುತ್ತೆ, ಬಿ ಸಿ ಒಂದು ಅರೇಂಜ್ಮೆಂಟ್ ಆಗುತ್ತೆ, ಸಿ ಬಿ ಒಂದು ಅರೇಂಜ್ಮೆಂಟ್ ಆಗುತ್ತೆ. ದೇರ್ ಆರ್ 6 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್. ಅದೇ ನೀನ್ ಏನಾದ್ರು ಬರೀ 3 ಜನರಲ್ಲಿ ಇಬ್ಬರನ್ನ ಮಾತ್ರ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊ ಅಂತಾರೆ, ಐದರ್ ಯು ಕ್ಯಾನ್ ಸೆಲೆಕ್ಟ್ ಎ ಅಂಡ್ ಬಿ ಆರ್ ಎ ಅಂಡ್ ಸಿ ಆರ್ ಬಿ ಅಂಡ್ ಸಿ. ಹೌದಾ, ಮೂರೇ ಸೆಲೆಕ್ಷನ್ ಇದಾವೆ. ಸೊ ಬಟ್ ಅದೇನಾದ್ರೂ ನೀವು ಅರೇಂಜ್ಮೆಂಟ್ಸ್ ಹೋದ್ರಿ ಅಂದ್ರೆ ಈ ತರ ಎ ಬಿನೂ ಒಂದು ಅರೇಂಜ್ಮೆಂಟ್, ಬಿ ಎನು ಒಂದು ಅರೇಂಜ್ಮೆಂಟ್. ಬಟ್ ಎ ಬಿ ಮತ್ತೆ ಬಿ ಅಲ್ಲಿ ಅರೇಂಜ್ಮೆಂಟ್ ಮ್ಯಾಟರ್ ಆಗಿಲ್ಲ, ಸೆಲೆಕ್ಷನ್ ಮ್ಯಾಟರ್ ಆಗುತ್ತೆ. ಸೆಲೆಕ್ಷನ್ ಅಂತ ಬಂದಾಗ ಎ ಬಿ ಒಂದೇ ಸೆಲೆಕ್ಷನ್, ಬಿ ಅಂತಾದ್ರೂ ಅನ್ಕೋ ಅಥವಾ ಎ ಬಿ ಅಂತಾದ್ರೂ ಅನ್ಕೋ, ಅದನ್ನೇನಂತ ಕರಿತೀವಿ, ಸೆಲೆಕ್ಷನ್ ಅಂತ ಕರಿತೀವಿ. ಈ ಪರ್ಮುಟೇಷನ್ಸ್ ಗೆ ಮತ್ತೆ ಕಾಂಬಿನೇಷನ್ ಇರುವಂತ ಸ್ಮಾಲ್ ಡಿಫರೆನ್ಸ್ ಅಂದ್ರೆ ಇದೆ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಫಾರ್ಮುಲಾ ಇಲ್ಲಿ ಏನ್ ಎನ್ ಸಿ ಆರ್ ಫಾರ್ಮುಲಾ ಏನಾಗುತ್ತೆ ಅಂತಾರೆ. ಸೊ ಎನ್ ಸಿ ಆರ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r factorial into n minus r factorial ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾಸ್ ಗಳನ್ನ ನೆನಪಿದ್ರೆ ಒಂದು ಕ್ವಶನ್ ಆರಾಮಾಗಿ ನಾವು ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ ನೋಡಿ. ಪರ್ಮುಟೇಷನ್ಸ್ ಆಫ್ ರಿಪೀಟೆಡ್ ಅಬ್ಜೆಕ್ಟ್ಸ್, ಇದು ಇಂಪಾರ್ಟೆಂಟ್. ಪರ್ಮುಟೇಷನ್ಸ್ ಆಫ್ ರಿಪೀಟೆಡ್ ಅಬ್ಜೆಕ್ಟ್ಸ್ ಏನಿದೆ ನೋಡಿ. ಎಸ್, ದ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ n ಅಬ್ಜೆಕ್ಟ್ಸ್ ಟೇಕನ್ ಆಲ್ ಎಟ್ ಎ ಟೈಮ್ ಅಂಡ್ p ಆಫ್ ದೆಮ್ ಆರ್ ಲೈಕ್ ಆಫ್ ಒನ್ ಕೈಂಡ್. ಅದರಲ್ಲಿ ಒಂದ್ ಅಂದ್ರೆ ಸೊ ಸಿಮಿಲಾರಿಟಿ ಇರುತ್ತೆ. ಒಂದಿಷ್ಟು ಅಬ್ಜೆಕ್ಟ್ಸ್ ಅಲ್ಲಿ ಸೇಮ್ ಇರ್ತವೆ, ಇನ್ನೊಂದಿಷ್ಟು ಸೆಕೆಂಡ್ ಕೈಂಡ್ ಇರ್ತವೆ, ಇನ್ನೊಂದಿಷ್ಟು ಥರ್ಡ್ ಕೈಂಡ್ ಇರ್ತವೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಹೆಂಗೆ ಅಂತ ಅಂದ್ರೆ, ಎಸ್, ಡೋರ್ ಅಂತ ತಗೊಂಡ್ವಿ ಅಂತೇಳಿ. ಸೊ ಇಲ್ಲಿ ಟೋಟಲ್ 4 ಲೆಟರ್ಸ್ ಇದಾವೆ. ಈ 4 ಲೆಟರ್ಸ್ ಅನ್ನ ನಾನು ಅರೇಂಜ್ ಮಾಡ್ಬೇಕು. ಈ 4 ಲೆಟರ್ಸ್ ಅನ್ನ ಅರೇಂಜ್ ಮಾಡ್ಬೇಕಾದ್ರೆ ಅದರಲ್ಲಿ ಸೊ ಸೇಮ್ ಇರುವಂತವು 2 ಇದಾವೆ, ಓ ಓ. ನೀನು ಓ ನ ಇಲ್ಲಿ ಬರ್ದೆ ಅಂತೇಳಿ ಯಾವ ಓ ನ ಮುಂಚೆ ಬರ್ದ್ವಿ, ಯಾವ ಓ ನ ಕೊನೆಗೆ ಬರ್ದ್ವಿ ಅಂತ ಡಿಫರೆನ್ಸ್ ಇರಲ್ಲ. ಅದಕ್ಕೋಸ್ಕರ ಈ ತರ ಸೇಮ್ ಇದ್ದಾಗ ಫಾರ್ಮುಲಾ ಏನಾಗುತ್ತೆ ಅಂದ್ರೆ, ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಏನಾಗುತ್ತೆ ಅಂದ್ರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಪಿ ಫ್ಯಾಕ್ಟೋರಿಯಲ್ ಇಂಟು ಕ್ಯೂ ಫ್ಯಾಕ್ಟೋರಿಯಲ್. ಯಾವ್ಯಾವ ಎಲಿಮೆಂಟ್ಸ್ ಎಷ್ಟೆಷ್ಟು ರಿಪೀಟ್ ಆಗಿರ್ತವೋ ಅದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಎಲಿಮೆಂಟ್ ಎಷ್ಟೆಷ್ಟು ರಿಪೀಟ್ ಆಗಿರ್ತವಲ್ಲ ಅವನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಬನಾನಾ ಅಂತ ತಗೊಂಡ್ವಿ ಅಂತಂದ್ರೆ, ಹೌದಾ, ಎಸ್, ಇಲ್ಲಿ ಇದು 6 ಲೆಟರ್ ವರ್ಡ್. ಈ 6 ಲೆಟರ್ ವರ್ಡ್ ಅನ್ನ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಗಳನ್ನ ಅಥವಾ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಏನಾಗುತ್ತೆ ಅಂದ್ರೆ, ಟೋಟಲ್ ಎಲಿಮೆಂಟ್ಸ್ ಎಷ್ಟಿದಾವೆ ಇಲ್ಲಿ, ಸಾರಿ ಟೋಟಲ್ ಲೆಟರ್ಸ್ ಎಷ್ಟಿದಾವೆ, 6 ಫ್ಯಾಕ್ಟೋರಿಯಲ್ ಇದಾವೆ. ಇದರಲ್ಲಿ ಎ ಎಷ್ಟು ಸಾರಿ ರಿಪೀಟ್ ಆಗಿದೆ, 3 ಟೈಮ್ಸ್ ರಿಪೀಟ್ ಆಗಿದೆ, ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ಎನ್ ಎಷ್ಟು ಸಾರಿ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಈ ತರ ಎಷ್ಟು ಸಾರಿ ರಿಪೀಟ್ ಆಗಿರ್ತಾವಲ್ವಾ ಅವನ್ನ ಡಿವೈಡ್ ಮಾಡ್ಕೋಬೇಕು. ಸೊ ಅದನ್ನೇ ಇಲ್ಲಿ ಒಂದು ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಪಿ ಫ್ಯಾಕ್ಟೋರಿಯಲ್ ಇಂಟು ಕ್ಯೂ ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದೆ. ಇನ್ನು ಬೇರೆ ರಿಪೀಟ್ ಆಗಿತ್ತು ಅಂದ್ರೆ ಅದನ್ನು ಮತ್ತೆ ಡಿವೈಡೆಡ್ ಬೈ ಅದು ಎಷ್ಟು ಸಾರಿ ರಿಪೀಟ್ ಆಗಿರುತ್ತೋ ಅಷ್ಟು ಸಾರಿ ಬರಿಬೇಕು. ಎಸ್, ಈಗ ಇಲ್ಲಿ ಸರ್ಕ್ಯುಲರ್ ಪರ್ಮಿಟೇಷನ್ಸ್ ಅಂತ ಇದೆ. ದ ನಂಬರ್ ಆಫ್ ವೇಸ್ ಇನ್ ವಿಚ್ ಎನ್ ಡಿಫರೆಂಟ್ ಅಬ್ಜೆಕ್ಟ್ಸ್ ಕ್ಯಾನ್ ಬಿ ಅರೇಂಜ್ ಅಟ್ ಎ ರೌಂಡ್ ಟೇಬಲ್ ಈಸ್ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್. ಇದು ಒಂದ್ ನೆನಪಿರ್ಲಿ, ಸರ್ಕ್ಯುಲರ್ ಪರ್ಮಿಟೇಷನ್ ಅಂತ ಕರಿತೀವಿ. ನಿಮ್ ಸಿಲೆಬಸ್ ಸಿಕ್ಕಿಲ್ಲ, ಬಟ್ ಆಲ್ದೋ ಎಲ್ಲೋ ಒಂದ್ ಸ್ವಲ್ಪ ಸಣ್ಣದಾಗಿ ಕ್ವಶನ್ ಕೇಳಿದ ಅಂತಾರೆ. ಸೊ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ತರ ಯೂಸ್ ಮಾಡಬಹುದು ಅಂತ. ದ ನಂಬರ್ ಆಫ್ ವೇಸ್ ಇನ್ ವಿಚ್ ಎನ್ ಡಿಫರೆಂಟ್ ಅಬ್ಜೆಕ್ಟ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಎ ರೌಂಡ್ ಟೇಬಲ್. ರೌಂಡ್ ಟೇಬಲ್ ಅಲ್ಲಿ ಅವ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದೆ ಅಂತಾರೆ, ಅದು ಎಷ್ಟಾಗಿರುತ್ತೆ ಅಂದ್ರೆ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ನೇ ಆಗಿರುತ್ತೆ. ಇದು ಒಂದನ್ನ ಡೈರೆಕ್ಟ್ ಆಗಿ ನೆನಪಿಟ್ಕೊಂಡಿರಿ. ಎಸ್, ಇಂಪಾರ್ಟೆಂಟ್ ರಿಸಲ್ಟ್ಸ್ ಮತ್ತೆ ಇವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳು, ದಯವಿಟ್ಟು ಇವನ್ನ ನೆನಪಿಟ್ಕೊಂಡಿರಿ. ದೇ ಆರ್ ವೆರಿ ಹೆಲ್ಪ್ಫುಲ್. ಸೊ ಪ್ರಾಬ್ಲಮ್ಸ್ ಗಳು ಇದೇ ಫಾರ್ಮುಲಾಸ್ ಗಳು ನಮ್ಮ ಮೇಲೆ ಕೇಳಿದಾನೆ. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ. ಎಸ್, ಸಿ ಆಫ್ ಎನ್ ಕಮ ಆರ್ ಅಂದ್ರೆ ಎನ್ ಸಿ ಆರ್ ನೇ, ಎನ್ ಸಿ ಆರ್ ಫಾರ್ಮುಲಾ ಇಲ್ಲಿದೆ. ಒಂದ್ ವೇಳೆ ಆರ್ ಪ್ಲೇಸ್ ಅಲ್ಲಿ ಎನ್ ಇತ್ತಂದ್ರೆ ಎನ್ ಸಿ ಎನ್ ಆಗುತ್ತೆ. ಎನ್ ಸಿ ಎನ್ ಕ್ಯಾನ್ ಬಿ ರಿಟನ್ ಆಸ್ 1, ಎನ್ ಸಿ 0 ಕ್ಯಾನ್ ಬಿ ರಿಟನ್ ಆಸ್ 1, ಎನ್ ಸಿ ಆರ್ ಈಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಫಾರ್ಮುಲಾ ಇಲ್ಲಿದೆ ಅಲ್ಲ, ಎನ್ ಸಿ ಎ ಇಸ್ ಈಕ್ವಲ್ ಟು ಎನ್ ಸಿ ಬಿ, ದೆನ್ ಐದರ್ ಎ ಇಸ್ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಬಿ ಆಗಿರುತ್ತೆ. ಇಲ್ಲ ಅಂದ್ರೆ ನಾವು ಏನಂತ ಬರಿಬಹುದು ಅಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿಬಹುದು. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಸಿಕ್ಕಾಬಟ್ಟೆ ಫಾರ್ಮುಲಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ 2 ಟೈಮ್ಸ್ ಈ ಕ್ವಶನ್ ಕೇಳಿದಾನೆ. ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತದ್ದು, ದಯವಿಟ್ಟು ನೆನ್ಪಿಟ್ಕೊಂಡಿರಿ. ಎನ್ ಸಿ ಎ ಇಸ್ ಈಕ್ವಲ್ ಟು ಎನ್ ಸಿ ಬಿ, ದೆನ್
either A is equal to B or N is equal to A plus B ಆಗಿರುತ್ತೆ. ಇನ್ನೊಂದು NCR is equal to NCN minus R ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸೊ 7C3 is equal to 7C4 ಆಗಿರುತ್ತೆ. 5C2 is equal to 5C3 ಆಗಿರುತ್ತೆ. ಅಥವಾ 5C3 is equal to 5C2 ಅಂತ ಬರೀಬಹುದು. ಈ ತರ ಸೊ ಅದನ್ನ ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ. ಇನ್ನೊಂದು ಫಾರ್ಮುಲಾ ಬರುತ್ತೆ ಏನಂತ ಅಂದ್ರೆ NCR plus NCR plus 1 R plus 1 is equal to N plus 1 CR. This is very, very, very important. NCR plus NCR plus 1 is equal to N plus 1 CR ಅಂತ ಬರುತ್ತೆ. This is very important formula. So ಇದನ್ನು ಕೂಡ ನೆನಪಿಟ್ಕೊಂಡಿರಿ. ಇದರ ಮೇಲೂ ಕ್ವಶನ್ ನ ಕೇಳಿದಾನೆ. ಇದೇ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಕ್ವಶನ್ ಇದೆ. ಅರ್ಥ ಆಗ್ತಿದಾ? ಎಸ್. ಇನ್ನ ಇಲ್ಲಿ ಕೊನೆಗೆ ಒಂದು ಫಾರ್ಮುಲಾ ಇದೆ ನೋಡಿ. These two formulas are also very important. ಈ ಫಾರ್ಮುಲಾಗಳ ಮೇಲಿಂದನೂ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಒಟ್ಟಾರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಸ್ವಲ್ಪ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರಿ, ಆಮೇಲೆ ಈ ಫಾರ್ಮುಲಾಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಿ ಅಂದ್ರೆ ಸೊ ಒಂದು ಕ್ವಶನ್ ನ ಗ್ಯಾರಂಟಿ ಅಟೆಂಡ್ ಮಾಡಬಹುದು. NC0 ಪ್ಲಸ್ NC1 ಪ್ಲಸ್ NC2 ಪ್ಲಸ್ NC ಸೋ ಎನ್ ಅಂತ ಇದೆ ಅಲ್ವಾ. ಸೊ ಅಲ್ಲಿವರೆಗೂ ಅವುಗಳನ್ನೆಲ್ಲಾನು ಆಡ್ ಮಾಡಿದ್ವಿ ಅಂದ್ರೆ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2 ಪವರ್ n ಗೆ ಈಕ್ವಲ್ ಆಗಿರುತ್ತೆ. ನಾವು ಬರೀ ಇಲ್ಲಿ NC0 ಪ್ಲಸ್ NC2 ಪ್ಲಸ್ NC4 ಪ್ಲಸ್ NC ಸೋ ಆನ್ ಅಪ್ ಟು ಇದು ಇರುತ್ತೆ ಅಂದ್ರೆ ಇವನ್ ಟರ್ಮ್ಸ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು NC1 ಪ್ಲಸ್ NC3 ಪ್ಲಸ್ NC5 ಆಡ್ ಟರ್ಮ್ಸ್ ಆಗಿರುತ್ತೆ. ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2 ಪವರ್ n ಮೈನಸ್ 1 ಗೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಏನಂತ ಬರೀಬಹುದು ಅಂದ್ರೆ 10C1 ಅಂತ ಬರೆದು ಸೊ ಪ್ಲಸ್ 10C3 ಅಂತ ಬರೆದು ಪ್ಲಸ್ 10C5 ಅಂತ ಬರೆದು ಸೊ ಪ್ಲಸ್ 10C7 ಪ್ಲಸ್ 10C9 ಅಂತ ಇತ್ತು ಅಂತಾರೆ. ದಟ್ ಕ್ಯಾನ್ ಬಿ ರಿಟನ್ as 2 ಪವರ್ 10 ಮೈನಸ್ 1 ಅಂತ 2 ಪವರ್ 10 ಮೈನಸ್ 1 ಅಂತ ಬರ್ಬೋದು. ಈ ತರದ ಫಾರ್ಮುಲಾಸ್ ಗಳಲ್ಲಿ ಸೊ ಈ ತರದ ಪ್ರಾಬ್ಲಮ್ಸ್ ಗಳಲ್ಲಿ ಈ ಫಾರ್ಮುಲಾಗಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೆನ್ಪಿಟ್ಟುಕೊಂಡಿರ್ರಿ. ಓಕೆ, ಎಸ್. ಟೇಕ್ ದ ನೆಕ್ಸ್ಟ್ ಒನ್. ಇಲ್ಲಿ ಕೇಳಿ, ನಾನು ಒಂದ್ ಎರಡು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಾರೆ ಫಾರ್ಮುಲಾಗಳನ್ನ ಡೈರೆಕ್ಟ್ ಆಗಿ ಬರೆಯೋದು. ಫಾರ್ ಎಕ್ಸಾಂಪಲ್ ಈಗ NP1 ಅಂತ ಸಿಕ್ತು ಅಂತಾರೆ, ಒಂದೇ ಪ್ಲೇಸ್ ಆನ್ಸರ್ n ಆಗಿರುತ್ತೆ. NP2 ಅಂತ ಆಯ್ತು ಅಂದ್ರೆ ಸೊ NP2 ಅಂತಾರೆ ಯು ಕ್ಯಾನ್ ರೈಟ್ ಇಟ್ ಆಸ್ n ಇಂಟು n ಮೈನಸ್ 1 ಡೈರೆಕ್ಟ್ ಆಗಿ. NPR ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ಅದನ್ನೆಲ್ಲ ಬರ್ಕೊಂಡು ಕೊಡೋದಕ್ಕೆ ಹೋಗಬಾರ್ದು. ಸೊ NP3 ಕ್ಯಾನ್ ಬಿ ರಿಟನ್ ಆಸ್ n ಇಂಟು n ಮೈನಸ್ 1 ಇಂಟು n ಮೈನಸ್ 2 n ಇಂಟು n ಮೈನಸ್ 1 ಇಂಟು n ಮೈನಸ್ 2. ಸೊ ಅದೇ ತರ ನಮ್ಗೆ ಈಗ NC1 ಅಂತ ಬಂತು ಅಂದ್ರೆ ಸೊ NC1 ಅಂದ್ರೆ n ಆಗುತ್ತೆ. NC2 ಅಂತ ಅಂದ್ರೆ n ಇಂಟು n ಮೈನಸ್ 1 ಬರಿಬೇಕು. C ಬಂದಾಗ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಬರಿಬೇಕು. ಸೊ ನೆಕ್ಸ್ಟ್ NC3 ಅಂತ ಬರದೆ ಅಂದ್ರೆ ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಬರಿಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. So NC2 can be written as n into n minus 1 divided by 2 factorial. NC3 can be written as n into n minus 1 into n minus 2 divided by 3 factorial. ಓಕೆ, ಈ ಫಾರ್ಮುಲಾಸ್ ಗಳನ್ನ ಈ ಶಾರ್ಟ್ ಕಟ್ ಗಳನ್ನ ನೆನ್ಪಿಟ್ಕೊಂಡಿರಿ. ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ನಾನು ಎಲ್ಲಾ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ಗಳನ್ನ ಒಂದ್ ಕಡೆ ಸಾಲ್ವ್ ಮಾಡಿದ್ದೀನಿ. ಸೊ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡಿರ್ತೀನಿ. ಓಕೆ, ಎಸ್. 2005 ಇರೋ ಕೇಳಿರುವಂತ ಕ್ವಶನ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ಕಮ್ಮಿ ಇದ್ದು ಅಂತ ಸೊ ನಾನು ಅದಕ್ಕಿಂತ ಮುಂಚೆ ಇರುವಂತ ಅದನ್ನು ತಗೊಂಡಿದ್ದೀನಿ. ಸಿ ಹಿಯರ್ NC12 is equal to NC6 then NC2 ಅಂತ ಕೇಳಿದಾನೆ. ನಾವು ಆವಾಗಲೇ ನೋಡಿದ್ವಿ NCA is equal to NCB ಅಂತ ಆದ್ರೆ ಸೊ ಇಟ್ ಇಂಪ್ಲೈಸ್ n is equal to a plus b. n equal to ಏನಾಗಿರುತ್ತೆ a plus b ಆಗಿರುತ್ತೆ. ಇಲ್ಲಿ NC12 is equal to NC6 ಆಗಿದೆ ಅಂದ್ರೆ n ವ್ಯಾಲ್ಯೂ ಏನಾಗಬೇಕು 12 plus 6 is 18 ಆಗುತ್ತೆ. ಸೊ 18C2 ನಾನು ಪ್ರೀವಿಯಸ್ ಇದರಲ್ಲಿ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. 18C2 ಕ್ಯಾನ್ ಬಿ ರಿಟನ್ ಆಸ್ 18 ಇಂಟು n ಮೈನಸ್ 1 n ಇಂಟು n ಮೈನಸ್ 1 ಅಂತ ಬರೀತಿದ್ವಲ್ಲ, n ಮೈನಸ್ 1 ಅಂತಾರೆ 17 ಆಗುತ್ತೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಸೊ 18 ಇಂಟು 17 ಡಿವೈಡೆಡ್ ಬೈ 2 ಇರುತ್ತೆ. 2 1s 2 9s ಹೌದಾ? ಎಸ್. 9 7s 63 ಆಗುತ್ತೆ. ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ 3 ಬರುತ್ತೆ. ಯೂನಿಟ್ ಡಿಜಿಟ್ 3 ಇರುವಂತದ್ದು ಒಂದೇ ಒಂದು ನಂಬರ್ ಇದೆ. ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್. ದಟ್ಸ್ ಆಲ್. ನಿನಗೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಈ ತರ ಆನ್ಸರ್ ಗಳನ್ನ ಗೆಸ್ ಮಾಡಬಹುದು. ಕರೆಕ್ಟ್ ಆಗಿ ಅವುಗಳನ್ನ ಸಾಲ್ವ್ ಮಾಡ್ಕೊಂಡಿರಿ. ಇವುಗಳನ್ನೇ ಶಾರ್ಟ್ ಕಟ್. ಪ್ರತಿ ಪ್ರಾಬ್ಲಮ್ಗೂ ಪ್ರತಿಯೊಂದು ಇದಕ್ಕೂ ಶಾರ್ಟ್ ಕಟ್ ಗಳು ಎಕ್ಸಿಸ್ಟ್ ಆಗ್ಲೇಬೇಕು ಅಂತೇನಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಶಾರ್ಟ್ ಕಟ್ ಇರ್ಲೇಬೇಕು ಅಂತೇನಿಲ್ಲ. ಬರೀ ಶಾರ್ಟ್ ಕಟ್ ಗಳನ್ನ ಹುಡುಕ್ತಾ ಕೂಡೋದಕ್ಕೆ ಹೋಗಬೇಡಿ. ಸೊ ಏನಂತಾರೆ ಸ್ಪೀಡ್ ನ ಅಕ್ಯುರೇಸಿನ ಸೊ ಇಂಪ್ರೂವ್ ಮಾಡ್ತಾ ಹೋಗಿ. ಎಸ್. ನೆಕ್ಸ್ಟ್ ಒನ್ NC12 is equal to NC8 then n is equal to, please solve it and answer in the comment box. NC12 is equal to NC8
then n is equal to ಅಂತ ಕೇಳಿದಾನೆ 2017 ಅಲ್ಲಿ ಕೇಳಿರುವಂತ ಕ್ವಶನ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. 2005 ಅಲ್ಲಿ ಕೇಳಿದಂತ ಒಂದು ಕ್ವಶನ್ ವಾಪಸ್ 2017 ಅಲ್ಲಿ ರಿಪೀಟ್ ಮಾಡಿದಾನೆ. ಸೊ ಅವ್ರು ಅಷ್ಟೊಂದು ನಾನು ಹೇಳಿದ್ದೇನೆ ಮಿನಿಮಮ್ ಒಂದು 10 to 15 ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಕಾನ್ಸೆಪ್ಟ್ ಗಳು ರಿಪೀಟ್ ಆಗ್ತವೆ, ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ರಿಪೀಟ್ ಆಗದೆ ಇರಬಹುದು. ನಾನು ಇದನ್ನ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಬಂದಿದ್ದೀನಿ. ಸೊ ಪ್ಲೀಸ್ ಫಾಲೋ ಇಟ್. ನೆಕ್ಸ್ಟ್ ಒನ್ 10C1 plus 10C2 plus 10C3 plus so on up to 10C8. ಸೊ ಇಲ್ಲಿ ಕೇಳಿ ಇದೇ ತರ ಪ್ರಾಬ್ಲಮ್ ನ ಬರದ್ವಿ ಅಂತಾರೆ, ಆಪ್ಷನ್ ಇಲ್ಲ ಅದಕ್ಕೆ. 10C9 ಅಂತ ಇದ್ರೆ ಆಪ್ಷನ್ ಗಳು ಸಿಗುತ್ತೆ. ಸೊ ನೋಡಿ 10C1 10C1 ಇದೆ ಪ್ಲಸ್ 10C2 ಇದೆ ಪ್ಲಸ್ so on up to 10C8 plus 10C9 ಅಂತ ಬರೆಯೋಣ. ಹೌದಾ? ಎಸ್, ಪ್ಲಸ್ 10C10 ಒಂದಿದ್ದು ಪ್ಲಸ್ 10C1 ಅಂತ ಒಂದಿತ್ತು, 0 ಅಂತ ಇತ್ತು ಅಂದ್ರೆ ಇದನ್ನ ನಾವೇನಂತ ಬರೀಬಹುದಿತ್ತು? 2 power 10 ಅಂತ ಬರೀಬಹುದಿತ್ತ? ಎಸ್, ನಾನು ಅವಾಗಲೇ ಹೇಳಿದ್ನಲ್ಲ NC0 to NCN ಅಂತ ಇದ್ರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2 power n. ನಾನು ಈ ಕಂಪ್ಲೀಟ್ ಟರ್ಮಿಗೆ ಆಡ್ ಮಾಡಿದಂತಹ ಟರ್ಮ್ಸ್ ಗಳು ಇವು 10C0 ಮತ್ತೆ 10C10 ಅನ್ನ, ಅವುಗಳನ್ನ ಈ ಕಡೆ ಶಿಫ್ಟ್ ಮಾಡ್ಬಿಡೋಣ. ಹಂಗಾರೆ 2 power 10 ಮೈನಸ್ 10C0 ಮೈನಸ್ 10C10 ಆಗುತ್ತೆ. ಸೊ 2 power 10, 10C0 ವ್ಯಾಲ್ಯೂ 1, ಸೊ 10C10 ವ್ಯಾಲ್ಯೂ ಕೂಡ 1 ಆಗುತ್ತೆ. 2 power 10 minus 2 is your answer. ಹೌದಾ? ಆಪ್ಷನ್ ಸಿ ವಿಲ್ ಬಿ ಯುವರ್ ಆನ್ಸರ್. ಸರ್ ಒಂದ್ ವೇಳೆ ಇಲ್ಲಿ 10C9 ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? 10C8 ಇರ್ತಿತ್ತು, ಆ 10C9 ವ್ಯಾಲ್ಯೂನು ಈ ಕಡೆ ಬರ್ತಿತ್ತು. ಅರ್ಥ ಆಗ್ತಿದೆ? ಬಟ್ ಅದು ಆಪ್ಷನ್ ಅಲ್ಲಿ ಇರ್ಲಿಲ್ಲ ಅಂತ, ಸೊ ನಾನು 10C9 ನ ಆಡ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಪ್ರಿಂಟ್ ಮಿಸ್ ಆಗಿದೆ ಅದು. ಅರ್ಥ ಆಗ್ತಿದೆನಾ? ಎಸ್. ಲೈಕ್ ದ ನೆಕ್ಸ್ಟ್ ಒನ್. ಎಸ್, ಹಿಯರ್ ಇಟ್ ಈಸ್ 16C9 plus 16C10 minus 16C6 minus 16C7 ಅಂತ ಇದೆ. ನಾನು ಆಗ್ಲೇ ಒಂದು ಫಾರ್ಮುಲಾ ಹೇಳಿದೆ ನಿಮ್ಗೆ. ದಿಸ್ ಕ್ವಶನ್ ಆಸ್ಕ್ಡ್ ಇನ್ 2020. ಇದು 2020 ಅಲ್ಲಿ ಕೇಳಿರುವಂತಹ ಕ್ವಶನ್. ಸಿಂಪಲ್ ಇದೆ. ಏನ್ ಸಿಂಪಲ್ ಅಂತಾರೆ? ನಾನು ಫಾರ್ಮುಲಾ ಹೇಳಿದೆ, NCR plus NCR plus 1 is equal to n plus 1 CR ಅಂತ ಬರೀಬಹುದು. ಈ ಪ್ರಾಬ್ಲಮ್ ನ ಈಗ ಏನಂತ ಬರ್ಕೋಬಹುದು ನೋಡಿ ಇಲ್ಲಿ. ಸೊ 16C9 ಪ್ಲಸ್ 16C10 ಮೈನಸ್ ಅನ್ನ ಕಾಮನ್ ತಕೊಂಬಿಡಿ. 16C6 ಪ್ಲಸ್ 16C7 ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳಿದೆ. ಎಸ್, NCR ಪ್ಲಸ್ NCR ಪ್ಲಸ್ 1 ಏನಾಗುತ್ತೆ? n ಪ್ಲಸ್ 1 CR ನ. ಹಂಗಾರೆ ಏನಾಗುತ್ತೆ ಇದು? 16 ಪ್ಲಸ್ 1 ಅಂದ್ರೆ 17C9 ಆಗುತ್ತೆ. 17C9 ಆಗುತ್ತೆ. ಓಕೆ, ಎಸ್. ಆಮೇಲೆ ನೋಡಿ ಮೈನಸ್ ಇದೆ. 16 ಪ್ಲಸ್ 1 ಏನಾಗುತ್ತೆ? 17 ಆಗುತ್ತೆ. 17C6 ಆಗುತ್ತೆ. ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದಾನೆ. ನಿನ್ಗೆ ಒಂದ್ ವೇಳೆ ಫಾರ್ಮುಲಾ ನೆನಪಿತ್ತು ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡು. ಫಾರ್ಮುಲಾ ನೆನಪಿರ್ಲಿಲ್ಲ ಅಂತ ಹೇಳಿದ್ರೆ ಸೊ NCR ಫಾರ್ಮುಲಾನ ಯೂಸ್ ಮಾಡ್ಕೋ. ಆಗ್ಲೇನು ಇನ್ನೊಂದು ಫಾರ್ಮುಲಾ ಹೇಳಿದ್ದೆ ನಾನು, ಇಂಪಾರ್ಟೆಂಟ್. NCR ಕ್ಯಾನ್ ಬಿ ರಿಟನ್ ಆಸ್ NCN ಮೈನಸ್ R ಅಂತ ಬರೀಬಹುದು. ಈಗ ನಾನು 17C9 ಅಂತ ತಗೊಂಡೆ ಅಂತ ಹೇಳಿದ್ರೆ 17C n ಅಂತೇಳಿ, ಸೊ 17 ಮೈನಸ್ 9 ಅಂತ ತಗೊಂಡೆ ಅಂತ ಹೇಳಿದ್ರೆ ಸೊ ಅದು ಏನಾಗುತ್ತೆ? 17C6 ಆಗುತ್ತೆ. ಹೌದಾ? ಅದ್ರ ಮೀನಿಂಗ್ ಏನು? 17C is equal to 17C6 ಆಗುತ್ತೆ. ಎರಡು ಈಕ್ವಲ್ ಆಗಿದಾವೆ ಅಂದ್ರೆ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಆನ್ಸರ್ ಏನಾಗಿರುತ್ತೆ? 0 ಆಗಿರುತ್ತೆ. ದಟ್ಸ್ ಆಲ್. ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್. ಒಂದ್ ವೇಳೆ ಈ ಫಾರ್ಮುಲಾ ನೆನಪಿಗೆ ಬರ್ಲಿಲ್ಲ, ಈ ಫಾರ್ಮುಲಾ ಗೊತ್ತಿರ್ಲಿಲ್ಲ ಅಂದ್ರೆ NCR ಫಾರ್ಮುಲಾ ಗೊತ್ತಿರುತ್ತೆ, ಆ ಫಾರ್ಮುಲಾನಾದ್ರೂ ಅಪ್ಲೈ ಮಾಡಿ. NCR ಫಾರ್ಮುಲಾ n ಫ್ಯಾಕ್ಟೋರಿಯಲ್ 17 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್ ಅಂದ್ರೆ 9 ಫ್ಯಾಕ್ಟೋರಿಯಲ್. n ಮೈನಸ್ R ಅಂದ್ರೆ 17 ಮೈನಸ್ 9 ಅಂತ ಹೇಳಿದ್ರೆ 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಮೈನಸ್ ಇಲ್ಲೂ ಕೂಡ ಅಷ್ಟೇ 17 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್. 17 ಮೈನಸ್ 6 ಅಂತ ಹೇಳಿದ್ರೆ 9 ಆಗುತ್ತೆ. ಸೊ ಎರಡು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ. ನೋಡಿ, ಸೊ ಈಗ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ ಬಂದ್ವಿ. ಯಾವ ಫಾರ್ಮುಲಾ ಇಂಪಾರ್ಟೆಂಟ್ ಅನಿಸ್ತಿದೆ ನಿಮ್ಗೆ? ಹೌದಾ? ಅದಕ್ಕೋಸ್ಕರ ಹೇಳಿದ್ದು ಆ ಕಾಂಬಿನೇಷನ್ ಮೇಲೆ ಇರುವಂತ ಎಲ್ಲಾ ಫಾರ್ಮುಲಾಸ್ ಗಳನ್ನು ನೆನ್ಪಿಟ್ಕೊಂಡಿರ್ರಿ. Take the next one. Yes, everybody in a room shakes hands with each other ಅಥವಾ with everybody else. The total number of shake hands is 45. The total number of persons in the room. ನೋಡಿ, ಸೊ ನಮ್ಗೆ ಒಂದು ಶೇಕ್ ಹ್ಯಾಂಡ್ ಆಗ್ಬೇಕು ಅಂತಂದ್ರೆ ವಿ ನೀಡ್ 2 persons. ನನಗೆ ನಾನೇ ಶೇಕ್ ಹ್ಯಾಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಒಂದು ಶೇಕ್ ಹ್ಯಾಂಡ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ವಿ ನೀಡ್ 2 persons. ಹೌದಾ? ಹಂಗಾರೆ ನನಗೆ ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಟೋಟಲ್ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಎಷ್ಟಾಗಿದಾವೆ ಅಂತ ಗೊತ್ತಾಗಿದೆ.
ಹಂಗಾರೆ ನಾನಲ್ಲಿ ಟೋಟಲ್ ರೂಮ್ ಅಲ್ಲಿ ಎಷ್ಟು ಜನ ಎನ್ ನಂಬರ್ ಆಫ್ ಪೀಪಲ್ ಇದಾರೆ ಅಂತ ಅನ್ಕೊಳ್ಳೋಣ, ಅವರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಅದು ಏನಾಗುತ್ತೆ, NC2 ಆಗುತ್ತೆ. ಸೊ ಹಂಗಾರೆ ನಾನು ಏನಂತ ಬರಿತೀನಿ, NC2 ಈಸ್ ಈಕ್ವಲ್ ಟು, ಸೊ 45 ಅಂತ ಬರಿತೀನಿ. ಟೋಟಲ್ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಈಸ್ ಈಕ್ವಲ್ ಟು 45 ಆಗ್ತದೆ. NC2 ಆಯ್ತು. NC2 ಕ್ಯಾನ್ ಬಿ ರಿಟನ್ ಆಸ್ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಆಗಿರುತ್ತೆ. ಆ 2 ನ ಈ ಕಡೆ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 2 ಇಂಟು 45 ಇಸ್ 90 ಆಗುತ್ತೆ. ಸೊ ಯಾವ್ದಾದ್ರು ಎರಡು ಸೊ ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 90 ಅಂತ ಬರ್ತಿದೆ ಅಂತಾರೆ, ಆಪ್ಷನ್ ನ ನೋಡ್ಬಿಡ್ಬೇಕು. ಸೊ 10 ಮೈನಸ್ 1 ಅಂತ ಹೇಳಿದ್ರೆ 9. ಸೊ 10 9s 90 ಆಗುತ್ತೆ. ಹಂಗಾರೆ ಆಪ್ಷನ್ ಸೊ ಬಿ ಇಸ್ ಯುವರ್ ಆನ್ಸರ್. ರೂಮ್ ಅಲ್ಲಿ 10 ಮೆಂಬರ್ಸ್ ಇದ್ದಾರೆ. 10 ಮೆಂಬರ್ಸ್ ಇದ್ದಾರೆ. ಸೊ ಆ ಎಲ್ಲ 10 ಮೆಂಬರ್ಸ್ ವಿತ್ ಪ್ರತಿಯೊಬ್ಬರನ್ನು ಶೇಕ್ ಹ್ಯಾಂಡ್ ಮಾಡ್ಕೊಂಡ್ರೆ ಟೋಟಲ್ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಎಷ್ಟಾಗ್ತವೆ, 45 ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ಮೇ ರಿಪೀಟ್ ಇನ್ ಡಿಫ್ರೆಂಟ್ ವೇ. ಸ್ವಲ್ಪ ಕಾನ್ಸೆಪ್ಟ್ ನ ಚೇಂಜ್ ಮಾಡಿ ಅಥವಾ ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡಿ ಕ್ವಶನ್ ನ ಕೊಡಬಹುದು. ನೆಕ್ಸ್ಟ್ ಟೈಮ್ 2021 ಅಲ್ಲಿ ಪರ್ಸನ್ಸ್ ನ ಕೊಟ್ಟು ಟೋಟಲ್ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಎಷ್ಟಾಗಬಹುದು ಅಂತ ಕೇಳಬಹುದು. So there are 6 members in a room or there are 12 members in a room, then total number of shake hands is equal to ಅಂತ ಈ ತರ ಚೇಂಜ್ ಮಾಡಬಹುದು. ಈ ತರನೇ ಚೇಂಜ್ ಮಾಡ್ಕೊಳ್ತಿರ್ತಾರೆ ಅವರು. ಅದಕ್ಕೋಸ್ಕರ ಇದನ್ನ ನೆನ್ಪಿಟ್ಕೊಂಡಿರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. How many numbers of 6 digits can be formed from digits of the number? ಈ ನಂಬರ್ ಕೊಟ್ಟಿದ್ದಾನೆ, ಈ ನಂಬರ್ಸ್ ಗಳನ್ನ ಅಥವಾ ಈ ಡಿಜಿಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಟೋಟಲ್ ಎಷ್ಟು ಸೊ ನಂಬರ್ಸ್ ಗಳನ್ನ ಫಾರ್ಮ್ ಮಾಡಬಹುದು ಅಂತ. ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? ಟೋಟಲ್ 6 ಡಿಜಿಟ್ಸ್ ಆರ್ ದೇರ್. 6 ಫ್ಯಾಕ್ಟೋರಿಯಲ್. ಯಾವ್ಯಾವ ಎಷ್ಟೆಷ್ಟು ಸಾರಿ ರಿಪೀಟ್ ಆಗಿದಾವೆ? ಸೊ ಎಲ್ಲಾ ನಂಬರ್ಗಳು 2 ಟೈಮ್ಸ್ ರಿಪೀಟ್ ಆಗಿದಾವೆ. 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಹೌದಾ? 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಲ್ಲ ಏನಾಗುತ್ತೆ, 8 ಆಗುತ್ತೆ. ಸೊ 4 2s 8, 8 ಕ್ಯಾನ್ಸಲ್. 6 5s 30, 30 into 3 is 90. So option C is your answer. That's all. See how simple it is. 2004 ಅಲ್ಲಿ ಕೇಳಿದಂತ ಕ್ವಶನ್ ಮತ್ತೆ ಕೇಳಬಾರ್ದು ಅಂತ ಏನಿಲ್ಲ. ಸೊ ಇದೇ ಕಾನ್ಸೆಪ್ಟ್ ನ ಇಟ್ಕೊಂಡು ಮತ್ತೆ ಕ್ವಶನ್ ರಿಪೀಟ್ ಮಾಡ್ತೇನೆ. ಅವು ಡಿಜಿಟ್ಸ್ ನೇ ಆಗಬೇಕು ಅಂತೇನಿಲ್ಲ, ಯಾವ್ದಾದ್ರು ಲೆಟರ್ ಆಗಬಹುದು. ಮ್ಯಾಥಮೆಟಿಕ್ಸ್ ಅಂತ ಒಂದು ಲೆಟರ್ ಇದೆ ಅಲ್ವಾ, ಸೊ ಮ್ಯಾಥಮೆಟಿಕ್ಸ್ ಯಾಕಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಅಂತ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ನೇ ಕೇಳಬಹುದು. ಎಸ್, ಈ ಮ್ಯಾಥಮೆಟಿಕ್ಸ್ ಅನ್ನೋ ಲೆಟರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಟೋಟಲ್ ಎಷ್ಟು ವರ್ಡ್ಸ್ ಗಳನ್ನ ಫಾರ್ಮ್ ಮಾಡಬಹುದು ಅಂತ ಹೇಳ್ತೇನೆ. ಫಸ್ಟ್ ನಾವು ಇವುಗಳನ್ನ ಕೌಂಟ್ ಮಾಡಬೇಕು. ಎಂ ಎ ಟಿ ಅಂದ್ರೆ ಸೊ 3 ಪ್ಲಸ್ 3 6, 6 ಪ್ಲಸ್ 3 9, 9 ಪ್ಲಸ್ 1 10 ಆಗುತ್ತೆ. ಟೋಟಲ್ 10 ಡಿಜಿಟ್ಸ್ ಇದಾವೆ, ಸಾರಿ 10 ಲೆಟರ್ಸ್ ಇದಾವೆ. ಡಿವೈಡೆಡ್ ಬೈ ಯಾವ್ಯಾವ ಎಷ್ಟೆಷ್ಟು ಸಾರಿ ರಿಪೀಟ್ ಆಗಿದೆ? ಎಂ 1 ಸಾರಿ, ಎಂ 2 ಟೋಟಲ್ 2 ಟೈಮ್ಸ್ ರಿಪೀಟ್ ಆಗಿದೆ. ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಹೌದಾ? ಎ ಎಷ್ಟು ಸಾರಿ ರಿಪೀಟ್ ಆಗಿದೆ? 1 2 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಮತ್ತೆ ಟಿ ರಿಪೀಟ್ ಆಗಿದೆ, ಎಸ್ ಟಿನೂ ರಿಪೀಟ್ ಆಗಿದೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಮತ್ತೆ ರಿಪೀಟ್ ಆಗಿರುವಂತದ್ದು ಯಾವುದು? ಮತ್ತೆ ಬೇರೆ ಯಾವುದು ಇಲ್ಲ. ಸೊ ಹಂಗಾರೆ 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ಯುವರ್ ಆನ್ಸರ್. ಅರ್ಥ ಆಗ್ತಿದೆನಾ? ಈ ತರ ಕ್ವಶನ್ಸ್ ಗಳನ್ನ ಕೇಳಿರ್ತಾನೆ, ಕೇಳುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ನೀಟಾಗಿ ವರ್ಕ್ ಮಾಡ್ಕೊಂಡು. ಎಸ್, ಟೇಕ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಇಲ್ಲಿ. ಎಸ್, ಹೌ ಮೆನಿ 5 ಡಿಜಿಟ್ಸ್ ಟೆಲಿಫೋನ್ ನಂಬರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ದ ಡಿಜಿಟ್ಸ್ 0 to 9? 0 to 9 ನ ಯೂಸ್ ಮಾಡ್ಕೊಂಡು ಎಷ್ಟು ಸೊ ಇದನ್ನ ಫೋನ್ ನಂಬರ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಹೇಳಿದಾನೆ. ಎಷ್ಟು ಡಿಜಿಟ್ ಇರಬೇಕದು? 5 ಡಿಜಿಟ್ ಟೆಲಿಫೋನ್ ನಂಬರ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನಮಗೆ ಸಿಗುವಂತ ಟೋಟಲ್ ಡಿಜಿಟ್ಸ್ ಎಷ್ಟು ಅಂದ್ರೆ 0 to 9 ಅಂದ್ರೆ ಟೋಟಲ್ 10 ಡಿಜಿಟ್ಸ್ ಇರ್ತವೆ. ಆಮೇಲೆ ಕಂಡೀಷನ್ ಹಾಕಿದಾನೆ, ಇಫ್ ಈಚ್ ಆಫ್ ದ ನಂಬರ್ ಅಥವಾ ಇಫ್ ಈಚ್ ನಂಬರ್ ಸ್ಟಾರ್ಟ್ಸ್ ವಿತ್ 6 7 ಅಂಡ್ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದನ್ ಒನ್ಸ್ ಅಂದ್ರೆ ನೋ ಇದನ್ನ ಏನಂದ್ರೆ ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಮೀನಿಂಗ್. ಯಾವ್ದು ಡಿಜಿಟ್ ರಿಪೀಟ್ ಆಗೋಂಗಿಲ್ಲ. ಯಾವ್ದು ಡಿಜಿಟ್ ರಿಪೀಟ್ ಆಗದೆ ಇರೋಂಗೆ ಎಷ್ಟು ಫೋನ್ ನಂಬರ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು? ಟೋಟಲ್ 5 ಡಿಜಿಟ್ಸ್ ಅಲ್ವಾ? ಎಸ್, 5 ಡಿಜಿಟ್ಸ್. ಫಸ್ಟ್ 2 ಪ್ಲೇಸ್ ಫಿಕ್ಸ್ ಆಗಿಬಿಟ್ಟಿದಾವೆ, 6 ಇಂದ ಮತ್ತೆ 7 ಇಂದ ಫಿಕ್ಸ್ ಆಗಿಬಿಟ್ಟಿದಾವೆ. ಸೊ ಉಳಿದಿರುವಂತಹ 3 ಡಿಜಿಟ್ಸ್ ಅನ್ನ ಉಳಿದಿರುವಂತಹ ಎಷ್ಟು ಡಿಜಿಟ್ಸ್ ಗಳಿಂದ ನಂಬರ್ ಆಫ್ ಡಿಜಿಟ್ಸ್ ರಿಪೀಟ್ ಆಗದೆ ಇರೋದ್ರಿಂದ ಆ 10 ಡಿಜಿಟ್ಸ್ ಅಲ್ಲಿ ನಾನು ಇಲ್ಲಿ ಆಲ್ರೆಡಿ 2 ಡಿಜಿಟ್ ಗಳನ್ನ ಯೂಸ್ ಮಾಡಿದ್ದಾಗಿದೆ. ಸೊ 2 ಡಿಜಿಟ್ ನ ಯೂಸ್ ಮಾಡಿದಾಗಿದೆ ಅಂತ ಹೇಳಿದ್ರೆ ಸೊ ಈ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಎಷ್ಟು ಡಿಜಿಟ್ಸ್ ಗಳನ್ನ ಫಿಲ್ ಮಾಡಬಹುದು ಅಂತ ಹೇಳಿದ್ರೆ ಟೋಟಲ್ 8 ಡಿಜಿಟ್ಸ್ ಗಳನ್ನ ಫಿಲ್ ಮಾಡೋದಕ್ಕೆ ಚಾನ್ಸ್ ಇದೆ. ಆಮೇಲೆ ಅದನ್ನ ನೆಕ್ಸ್ಟ್ ಮತ್ತೆ ಡಿಜಿಟ್ ನ ರಿಪೀಟ್ ಆಗದೆ ಇರೋದ್ರಿಂದ ಇಲ್ಲಿ ಯಾವುದೋ ಒಂದು ಡಿಜಿಟ್ ಬಂದು ಕೂತ್ಕೊಂಡಿದೆ ಅಂದ್ರೆ ಇಲ್ಲಿ 7 ಇರುತ್ತೆ. ಸೊ ಇಲ್ಲಿ 6 ಇರುತ್ತೆ. ಈಗ ನೀನು 8 ಇಂಟು 7 ಇಂಟು 6 ಅಂತ ತಗೋ. 6 7s 42 ಆಗುತ್ತೆ. ಸೊ ಇಂಟು 8 ಇರುತ್ತೆ. 8 2s ಅಂತ ನೋಡು 36, ಸಾರಿ 8 2s 16 ಆಗುತ್ತೆ.
6 ಇಂದ ಎಂಡ್ ಆಗುವಂತದ್ದು ಒಂದೇ ಒಂದು ನಂಬರ್ ಇದೆ. ಪ್ಲೀಸ್ ಮೇಕ್ ನೋಟ್ ಇಟ್. ಎಷ್ಟು ಸಿಂಪಲ್ ಇರುತ್ತೆ ನೋಡಿ. ನಿಮ್ಗೆ ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ನೆಸೆಸರಿ ಇರಲ್ಲ. ಸ್ವಲ್ಪ ಈ ತರದನ್ನ ಬೇಸಿಕ್ಸ್ ನ ವರ್ಕ್ ಮಾಡ್ಕೋಬೇಕು. ಎಸ್, ಈ ನಂಬರ್ ಲಿಂದ ಮಲ್ಟಿಪ್ಲೈ ಆದ್ರೆ ಈ ತರ ನಂಬರ್ ಎಂಡ್ ಆಗುತ್ತೆ. ನೋಡ್ಬೇಕು ಆಪ್ಷನ್ಸ್ ಮತ್ತೆ ಯಾಕೆ ಸುಮ್ಮನೆ ಮಲ್ಟಿಪ್ಲೈ ಮಾಡ್ಕೊಂಡು ಕುತ್ಕೊಂಡು, ಅಥವಾ ಅಲ್ಲಿ ಯಾವ್ದೋ ಒಂದು ಮಿಸ್ ಆಯ್ತಾರೆ ನನಗೆ ಆನ್ಸರ್ ಬರ್ಲಿಲ್ಲ ಅಂತ ಅನ್ಕೊಂಡು ಕುತ್ಕೊಳ್ಳೋಂಗ ಆಗಬಾರ್ದಲ್ವಾ. ಎಸ್, ದಟ್ಸ್ ದ ರೀಸನ್. 2014 ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ನಿಮ್ಮ NCERT ಬುಕ್ ಇತ್ತಲ್ವಾ ಫಸ್ಟ್ ಇಯರ್ ಗೆ, ಆ ಬುಕ್ ಅಲ್ಲಿ ಇದ್ದಂತ ಕ್ವಶನ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ NCERT ಕ್ವಶನ್ಸ್ ಅಂಡ್ NCERT Exemplar ಕ್ವಶನ್ಸ್, ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅರ್ಥ ಆಗ್ತಿದೆನಾ? ಎಸ್, ಟೇಕ್ ದ ನೆಕ್ಸ್ಟ್ ಒನ್. The number of 4-digit numbers without repetition. Correct ಅರ್ಥ ಮಾಡಬೇಕು. Number of 4-digit numbers without repetition. Without repetition that can be formed using the digits 1, 2, 3, 4, 5, 6, 7. In which number has 2 odd digits and 2 even digits. Numbers ಅಲ್ಲಿ ಏನಿರಬೇಕು? 2 odd digit ಇರಬೇಕು, 2 even digits ಇರಲೇಬೇಕು. ಎಷ್ಟು ಡಿಜಿಟ್ ನಂಬರ್ ನ ಫಾರ್ಮ್ ಮಾಡಬೇಕು? 4 digit ನಂಬರ್ ನ ಫಾರ್ಮ್ ಮಾಡಬೇಕು. ಎಸ್, ಟೋಟಲ್ ಎಷ್ಟಿದಾವೆ? 7 ಡಿಜಿಟ್ಸ್. ಅದರಲ್ಲಿ ಆಡ್ ನಂಬರ್ಸ್ ಎಷ್ಟಿದಾವೆ ನೋಡ್ಕೋಬೇಕು, ಈವನ್ ನಂಬರ್ಸ್ ಎಷ್ಟಿದಾವೆ ನೋಡ್ಕೋಬೇಕು. ಎಸ್, ಟೋಟಲ್ ಆಡ್ ನಂಬರ್ಸ್ 1, 3, 5, 7 ಅಂದ್ರೆ 4 ಆಡ್ ನಂಬರ್ಸ್ ಇದಾವೆ. ಈ 4 ಆಡ್ ನಂಬರ್ಸ್ ಅಲ್ಲಿ ನಮಗ್ ಬೇಕಾಗಿರೋ ಆಡ್ ನಂಬರ್ ಬರೀ 2. ಸೊ ಆ 4 ಅಲ್ಲಿ ಯಾವ್ದಾದ್ರು 2 ಸೆಲೆಕ್ಟ್ ಮಾಡ್ಕೋತೀನಿ. ದಟ್ ಕ್ಯಾನ್ ಬಿ ಡನ್ ಇನ್ 4C2 ways. Next, so there are total 3 even numbers. I want only 2 even numbers. I am going to select 2 even numbers. That can be done in 3C2 ways. ಹೌದಾ? ಈಗ ಇವೆರಡು ಡಿಜಿಟ್ಸ್ ಆಗಿದ್ದು ಟೋಟಲ್ 4 ಡಿಜಿಟ್. ಈಗ ಇವುಗಳ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾನು ಈ ಕಡೆ ಕೂತ್ಕೋತೀನಿ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಸೊ ಯಾವುದೇ ಆಡ್ ನಂಬರ್ ಆಗ್ಲಿ, ಯಾವುದೇ ಇವನ್ ನಂಬರ್ ಆಗ್ಲಿ ರಿಪೀಟ್ ಆಗಿಲ್ಲ. therefore ಸೊ ಉಳಿದಂತಹ 4 ಡಿಜಿಟ್ಸ್, ಈಗೇನ್ 4 ಡಿಜಿಟ್ ನಂಬರ್ ಕನ್ಸ್ಟ್ರಕ್ಟ್ ಆಗಿದೆಲ್ಲ, ಅದನ್ನ ಎಷ್ಟು ವೇದಲ್ಲಿ ಅರೇಂಜ್ ಮಾಡಬಹುದು ಅಂದ್ರೆ 4 ಫ್ಯಾಕ್ಟೋರಿಯಲ್ ವೇದಲ್ಲಿ ಅರೇಂಜ್ ಮಾಡಿ. ಹಂಗಾರೆ ಟೋಟಲ್ ನಂಬರ್ ಆಫ್ ನಮ್ಗೆ ನಂಬರ್ಸ್ ಗಳು ಎಷ್ಟು ಸಿಗುತ್ತೆ ಅಂತಾರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ. ಎಸ್, ಸಿಂಪ್ಲಿಫೈ ಮಾಡೋಣ ನೋಡಿ ಏನಾಗುತ್ತೆ ಅಂತ. ಎಸ್, 4C2 4 into 3 divided by 2 into 3C2 3 into 2 divided by 2. So into 4 factorial. So multiply ಮಾಡು 24 ಆಗುತ್ತೆ. 2 ones are 2 twos are 2 ones are 2 twos are. ಈಗ ನೋಡಿ 2 threes are 6, 6 threes are 9, 9 fours are 36. Last number end with 6. There is only one number end with 6. That is option D. Isn't it simple? Simple ಇದೆ ಅಲ್ವಾ? Yes, ಇದೇ ತರದ ಕ್ವಶನ್ಸ್ ಗಳಿರ್ತವೆ. Please work on those. So here it completes all your previous year questions from this topic. ಪ್ಲೀಸ್ ಒಂದು ಕ್ವಶನ್ ಬರುವಂತ ಚಾನ್ಸ್ ಇದೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಕ್ವಶನ್ ಸಿಂಪಲ್ ಇರುತ್ತೆ. ಸಿಂಪಲ್ ಇರುವಂತದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಗಳೊಂದಿಗೆ ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ರಿಯಲಿ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಓಕೆ, ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.